ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಿದೆ. ಸ್ಪರ್ಧಿಗಳಿಗೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ವೋಟ್ಗಳು ಸಾಗರದಂತೆ ಹರಿದು ಬಂದಿವೆ. ಟಾಪ್ 6 ನಲ್ಲಿದ್ದ ಪ್ರತಿಯೊಂದು ಸ್ಪರ್ಧಿಯೂ ಸಾಕಷ್ಟು ಹವಾ ಎಬ್ಬಿಸಿದ್ದು ಸುಳ್ಳಲ್ಲ. ವಿನ್ನರ್ನಿಂದ ಹಿಡಿದು ಕೊನೆಯ ಸ್ಥಾನದವರೆಗೆ ಯಾವ ಸ್ಪರ್ಧಿಗೆ ಯಾವ ಸ್ಥಾನ ಅಂತ ಊಹಿಸೋದು ಕೂಡ ಕಷ್ಟ ಆಗಿತ್ತು. ಆದ್ರೀಗ ಬಿಗ್ ಬಾಸ್ನ ಒಂದೊಂದೇ ಮಾಹಿತಿ ಹೊರಬೀಳ್ತಿದೆ. ಈಗಾಗಲೇ ಧನುಷ್ ಹಾಗೂ ರಘು ಮನೆಯಿಂದ ಹೊರಬಂದಿದ್ದಾರೆ. ಉಳಿದ 4ರಲ್ಲಿ ಮತ್ತೊಂದು ಸ್ಪರ್ಧಿ ಎಲಿಮಿನೇಟ್ ಆಗಿದ್ದು ಯಾರದು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಪ್ರಾಡಕ್ಟ್ ಗಿಲ್ಲಿಯ ಶ್ಯಾಡೋ. ಗಿಲ್ಲಿ ಜೊತೆಯಲ್ಲಿ ಇಲ್ಲ ಅಂದ್ರೆ ಮನೆಯಲ್ಲಿ ಉಳಿಯಲ್ಲ ಅಂತೆಲ್ಲ ಟೀಕೆಗೆ ಒಳಗಾಗಿದ್ದ ಸ್ಪರ್ಧಿ ಅಂದ್ರೆ ಅದು ಕಾವ್ಯ ಶೈವ. ಗಿಲ್ಲಿ ಜೊತೆ ಜಂಟಿಯಾಗಿ ಎಂಟ್ರಿ ಕೊಟ್ಟು ಒಂಟಿಯಾಗಿ ತನ್ನ ಎದುರಾಳಿಗಳನ್ನ ಎದುರಿಸಿ ತನ್ನ ಆಟಕ್ಕೆ ಯಾರ ಅವಶ್ಯಕತೆ ಇಲ್ಲ ಅಂತ ಸಾಬೀತು ಮಾಡಿದ್ರು. ವೀಕ್ ಸ್ಪರ್ಧಿ ಅಂತ ಕರೆಸಿಕೊಳ್ತಿದ್ದ ಇದೇ ಕಾವ್ಯ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆಯನ್ನ ಆಳಿದ್ರು. ತನ್ನ ಆಟಕ್ಕೆ ಗಿಲ್ಲಿಯ ಅವಶ್ಯಕತೆ ಇಲ್ಲ, ಗಿಲ್ಲಿ ಏನಿದ್ರು ತನಗೆ ಉತ್ತಮ ಸ್ನೇಹಿತ ಅಂತ ಪ್ರತಿಪಾದಿಸ್ತಾ ಪ್ರಬಲ ಸ್ಪರ್ಧಿಯಾಗಿ ಕಾವ್ಯ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟಿದ್ರು. ಕಾವ್ಯ ಕೊನೆವರೆಗೂ ಬಿಗ್ ಬಾಸ್ ಮನೆಯಲ್ಲಿರೋದು ಡೌಟ್ ಅಂತ ಹೇಳಲಾಗ್ತಿತ್ತು. ಆದ್ರೆ ಟಾಪ್ 6 ನಲ್ಲಿ ಸ್ಥಾನ ಪಡೆದಿದ್ದ ಇದೇ ಕಾವ್ಯ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆಯಲ್ಲಿ 4ನೇ ಸ್ಥಾನ ಪಡೆದು ಹೊಸ ಅಲೆ ಎಬ್ಬಿಸಿದ್ದಾರೆ. ಟಾಪ್ 6 ನಿಂದ ಯಾರು ಮೊದಲು ಹೊರಬರಬೇಕು ಅಂತ ಸುದೀಪ್ ಕೇಳಿದಾಗ ಕಾವ್ಯ ತಾನೇ ಹೊರಬರ್ತೀನಿ ಅಂತ ಉತ್ತರಿಸಿದ್ರು. ಆದ್ರೀಗ ಧನುಷ್ ರಘು ನಂತರ ಎಲಿಮಿನೇಟ್ ಆಗಿದ್ದಾರೆ. ಧಾರಾವಾಹಿಗಳ ಮೂಲಕ ಕನ್ನಡ ಕಿರುತೆರೆಯಲ್ಲಿ ವೀಕ್ಷಕರ ಗಮನ ಸೆಳೆದಿದ್ದ ಕಾವ್ಯ ಬಿಗ್ ಬಾಸ್ನಲ್ಲೂ ತಾನು ಯಾರಿಗಿಂತ ಕಡಿಮೆ ಇಲ್ಲ, ಆಟದಲ್ಲಾಗ್ಲಿ ಮಾತಿನಲ್ಲಾಗ್ಲಿ ತಾನು ಟಫ್ ಫೈಟ್ ಕೊಡ್ತೀನಿ ಅಂತ ಸಾಬೀತು ಮಾಡಿ 4ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ. ಸದ್ಯ ಕಾವ್ಯ ವೃತ್ತಿ ಬದುಕಿಗೆ ಬಿಗ್ ಬಾಸ್ ಹೇಗೆ ತಿರುವು ನೀಡಲಿದೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.